ವೀಕ್ಷಕ ಮಿತ್ರ ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಫೋರ್ಸ್ ಕಂಪನಿಯ ಟುಫಾನ್ ಗಾಡಿನ ಮಾರಾಟಕ್ಕೆ ತಂದೇನೆ. ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಗಾಡಿ ಬಗ್ಗೆ ಮಾಹಿತಿ ಸಿಗಲ್ಲ ಆ್ಯಂಡ್ ಓನರ್ ನಂಬರ್ ಕೂಡ ನಿಮಗೆ ಸಿಗಲ್ಲ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇನ್ನೊಂದು ಮಾಹಿತಿ, ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಇನ್ನು ಗಾಡಿ ಮಾಹಿತಿ ಬಂದರೆ ಫೋರ್ಸ್ ಕಂಪನಿಯ ಕ್ರೂಜರ್ ಟೂಫಾನ್ ಗಾಡಿ ಮಾಡಲ್ಲು 2008 ಇದೆ. 2008 ಮಾಡಲ್ಲು. ಇನ್ನು ಓನರ್ ವಿಷಯಕ್ಕೆ ಬಂದರೆ ಗಾಡಿಗೆ ಪ್ರೆಸೆಂಟಲ್ಲಿ 12ನೇ ಓನರ್ ಇದ್ದಾರೆ. ಪ್ರೆಸೆಂಟ್ ಗಾಡಿಗಿರೋದು 12ನೇ ಓನರು. ನೀವು ಗಾಡಿನ ತೊಗೊಂಡ್ರೆ 13ನೇ ಓನರ್ ಆಗ್ತೀರಾ. ಗಾಡಿದು ಡಾಕ್ಯುಮೆಂಟ್ಸ್ ಯಾವುದೂ ಪ್ರಾಬ್ಲಮ್ ಇಲ್ಲ. ಗಾಡಿಗೆ ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸು ಎಲ್ಲನೂ ಕ್ಲಿಯರ್ ಆಗಿದೆ. ಗಾಡಿ ಬಂದು BS3 ಇಂಜಿನ್ ಗಾಡಿ. BS3 ಇಂಜಿನು ಡೀಸೆಲ್ ವೇರಿಯಂಟ್ ಗಾಡಿಯಾಗಿದೆ. ಆ ಗಾಡಿ ಯಾವುದೇ ರೀತಿಯ ರೀಪೇಂಟ್ ಆಗಿಲ್ಲ. ಒರಿಜಿನಲ್ ಪೇಂಟೇ ಗಾಡಿಗಿರೋದು. ಗಾಡಿ ಟೈರ್ಗಳು ಬಂದು ಹಿಂದೆ 2 ಹೊಸ ಟೈರ್ಸ್ ಇದ್ದಾವೆ. 4 ಕೂಡ ಕೇಸಿಂಗ್ ಟೈರು. ಹಿಂದೆ 2 ಹೊಸ ಟೈರ್ಸ್ಗಳಿದಾವೆ ಅಂತ ಓನರ್ ಹೇಳ್ತಿರೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದ್ದಾವೆ. ಗಾಡಿ ಇಂಜಿನ್ ಕಂಡೀಷನು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಓನರ್ ಹೇಳ್ತಿರೋದು. ಲೊಕೇಶನ್ ಬಂದರೆ ಇದು ಮಾರಾಟಕ್ಕಿರೋದು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕೊರ್ತಿ ಎಂಬ ಗ್ರಾಮದಲ್ಲಿ ಈ ಗಾಡಿ ಮಾರಾಟಕ್ಕಿದೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕೊರ್ತಿ. ರೇಟ್ ಬಂದು ಇದಕ್ಕೆ ಓನರ್ ಹೇಳ್ತಿರೋದು 5 ಲಕ್ಷ ಹೇಳ್ತಿದ್ದಾರೆ. ಹೇಳ್ತಿರೋ ಪ್ರೈಸು 5 ಲಕ್ಷ. ಇದೇನು ಫೈನಲ್ ಅಲ್ಲ, ಮಾತಾಡಿದರೆ ಇದರಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪ್ರೆಸೆಂಟ್ ಹೇಳ್ತಿರೋ ರೇಟು 5 ಲಕ್ಷ ರೂಪಾಯಿ. ನಿಮಗೆ ಈ ಗಾಡಿ ಓನರ್ ನಂಬರ್ ಕೂಡ ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿ ಯಾವುದೇ ರೀತಿಯ ಮೊಬೈಲ್ ನಂಬರ್ ಇಲ್ಲ ಓನರ್ದು. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ನಿಮಗೆ ಗಾಡಿ ಹಿಡಿಸಿದರೆ ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡ್ಬೋದು. ಯಾರು ಕೂಡ ಸುಮ್ಮನೆ ಟೈಮ್ ಪಾಸ್ ಕಾಲ್ ಮಾಡಬೇಡಿ. ನಿಮಗೆ ಗಾಡಿ ಓಕೆ ಅನಿಸಿದರೆ ಓನರ್ ಜೊತೆ ಮಾತಾಡಿಕೊಂಡು ಚೆಕ್ ಮಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ಗಾಡಿನ ಖರೀದಿ ಮಾಡಿ. ನಿಮಗೆ ಇಲ್ಲ ಅಂದರೂ ಕೂಡ ಬೇರೆ ಯಾರಾದರೂ ತೊಗೊಳೋರಿದ್ದರೆ ದಯವಿಟ್ಟು ವಿಡಿಯೋ ಅಂಥವ್ರಿಗೆ ಶೇರ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.